ಕಾಂಗ್ರೆಸ್ ನಾಯಕರಿಗೆ ವಾಲ್ಮೀಕಿ ಸಂಕಷ್ಟ ಇದೀಗ ಶುರುವಾಗಿದೆ. ವಾಲ್ಮೀಕಿ ಕೇಸ್ನಲ್ಲಿ ಇಡಿ ತಲಾಶ್ ನಡೆಸ್ತಾ ಇದೆ. ಕೈ ಶಾಸಕರ ಮನೆಗಳು, ಕಚೇರಿಗಳಲ್ಲಿ ತಲಾಶ್ ನಡೆಸ್ತಾ ಇದೆ. ಕೈ ಕಮಲ ಮಧ್ಯೆ ಇಡಿ ರೇಡ್ ಗುದ್ದಾಟ ಶುರುವಾಗಿದೆ. ಕೈ ಒಡೆಯಲು ಷಡ್ಯಂತ್ರ ಅಂತ ಹೇಳಿದ್ರು ಈಗಾಗಲೇ ಖರ್ಗೆ ಅವರು. ಕಾಂಗ್ರೆಸ್ ನಾಯಕರಿಗೆ ವಾಲ್ಮೀಕಿ ಹಗರಣ ಏನಿತ್ತು, ಇದರಲ್ಲಿ ಸಂಕಷ್ಟ ಶುರುವಾಗಿದೆ. ವಾಲ್ಮೀಕಿ ಕೇಸ್ನಲ್ಲಿ ಇಡಿ ರೇಡ್ ಮಾಡಿತ್ತು ನಿನ್ನೆ ಬೆಳಿಗ್ಗೆ ಕಾಂಗ್ರೆಸ್ ಶಾಸಕರು ಹಾಗೂ ಸಂಸದರ ಮನೆಗಳ ಮೇಲೆ ಹಾಗೂ ಕಚೇರಿಗಳ ಮೇಲೆಯೂ ರೇಡ್ ಮಾಡಿತ್ತು. ರೇಡ್ ಮಾಡಿ ಶಾಕ್ ಕೊಟ್ಟಿತ್ತು. ಇದೀಗ ಈ ಒಂದು ತಲಾಶ್ ಶುರುವಾಗಿದೆ. ಇದೇ ಒಂದು ದೊಡ್ಡ ಸಂಕಷ್ಟ ಅಂತ ಹೇಳಬಹುದು ಕಾಂಗ್ರೆಸ್ ನಾಯಕರಿಗೆ. ಇನ್ನು ಇದೇ ಒಂದು ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಅವರ ಮಧ್ಯೆ ಇಡಿ ರೇಡ್ ಗುದ್ದಾಟವೂ ಶುರುವಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಒಡೆಯೋದಕ್ಕೋಸ್ಕರ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರು ಖರ್ಗೆ ಅವರು. ಕೈ ನಾಯಕರಿಗೆ ವಾಲ್ಮೀಕಿ ಸಂಕಷ್ಟ ಶುರುವಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ನಿನ್ನೆ ಬೆಳಗ್ಗೆ ಇಡಿ ರೇಡ್ ಮಾಡಿತ್ತು ಕಾಂಗ್ರೆಸ್ ಶಾಸಕರು ಹಾಗೂ ಸಂಸದರ ಮೇಲೆ. ಏನು ಅಂತಂದ್ರೆ, ಚುನಾವಣೆಯ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಹಣ ಅವ್ಯವಹಾರ ಆಗಿದೆ. ಇದರಲ್ಲಿ ಕೋಟಿಗಟ್ಟಲೆ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈ ಒಂದು ಆರೋಪದ ಮೇಲೆ ನಿನ್ನೆಯಷ್ಟೇ ಇಡಿ ದಾಳಿ ನಡೆಸಿತ್ತು ಕಾಂಗ್ರೆಸ್ ನಾಯಕರ ಮೇಲೆ. ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಬಿಜೆಪಿ ಅವರು ಹೇಳ್ತಾ ಇದ್ರು, ಅವ್ರು ಮಾಡಿದ್ದಕ್ಕಷ್ಟೇ ಅಲ್ವಾ ಇಡಿ ಈಗ ತಲಾಶ್ ನಡೆಸ್ತಾ ಇರುವಂತದ್ದು, ಅದ್ರಲ್ಲಿ ಏನು ತಪ್ಪಿಲ್ಲ, ಗೊತ್ತಾಗುತ್ತೆ ಯಾರ ಬಂಡವಾಳ ಏನು, ಯಾರೇನ್ ತಪ್ಪು ಮಾಡಿದ್ದಾರೆ, ಯಾರು ಎಷ್ಟು ಹಣ ನುಂಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಏನು ಅಂತಂದ್ರೆ, ಇದೆಲ್ಲ ರಾಜಕೀಯ ಷಡ್ಯಂತ್ರ, ಅದು ಹೊರತಾಗಿ ಬೇರೆ ಏನಿಲ್ಲ, ರಾಜಕೀಯ ಮಾಡೋದಕ್ಕೋಸ್ಕರ ಈ ರೀತಿ ಇಡಿ ರೇಡ್ ಆಗಿರುವಂತದ್ದು. ಅದು ಯಾಕೆ, ಕೇವಲ ಕಾಂಗ್ರೆಸ್ ನಾಯಕರನ್ನೇ ಹುಡುಕಿ ಅವರನ್ನೇ ರೇಡ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿ ಈ ರೀತಿ ಎರಡೂ ಪಕ್ಷಗಳಲ್ಲಿ ಗುದ್ದಾಟ ನಡೀತಾನೆ ಇದೆ. ಇನ್ನು ಏನಿದು ವಾಲ್ಮೀಕಿ ಹಗರಣ ಅಂತ ನೋಡೋದಾದ್ರೆ, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿತ್ತು 187 ಕೋಟಿ ರೂಪಾಯಿ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿಯ ಆರೋಪ ಇರುವಂತದ್ದು. 187 ಕೋಟಿ ಹಣದ ಪೈಕಿ 94.7 ಕೋಟಿ ಹಣ ಗುಳುಂ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಇದೇ ಒಂದು ಆರೋಪದ ಮೇರೆಗೆ ನಿನ್ನೆಯಷ್ಟೇ ಇಡಿ ದಾಳಿ ಮಾಡಿತ್ತು. ಬೆಂಗಳೂರಿನ ಎಂಜಿ ರಸ್ತೆ ಯೂನಿಯನ್ ಬ್ಯಾಂಕ್ ಶಾಖೆಗೂ ಹಣ ವರ್ಗಾವಣೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. 14 ಬ್ಯಾಂಕ್ ಖಾತೆಗಳಿಂದ ಹಣ ತೆಗೆದು ಹೈದರಾಬಾದ್ಗೂ ಕೂಡ ವರ್ಗಾವಣೆಯಾಗಿದೆ ಈ ಹಣ. ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಬಳಿಕ ಇದೆಲ್ಲ ಬೆಳಕಿಗೆ ಬಂದಿರುವಂತದ್ದು. ಚಂದ್ರಶೇಖರ್ನ ಆತ್ಮಹತ್ಯೆ ಬಳಿಕ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೂಡ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ 2024 ಜುಲೈ 22ರಂದು ನಾಗೇಂದ್ರಗೆ ನ್ಯಾಯಾಂಗ ಬಂಧನ ಆಗಿತ್ತು. ಅದಾದ ಬಳಿಕ ಅಕ್ಟೋಬರ್ 16ನೇ ತಾರೀಕು ಜಾಮೀನಿನ ಮೇಲೆ ನಾಗೇಂದ್ರ ಅವರು ರಿಲೀಸ್ ಆಗಿದ್ರು. ಅಂತ ಸಂದರ್ಭದಲ್ಲಿ ಇಡೀ ರೇಡ್ ಏನು ಇದೀಗ ಆಗಿದೆ. ಮತ್ತೊಮ್ಮೆ ಕೈ ನಾಯಕರಿಗೆ ಇದು ಸಂಕಷ್ಟ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ, ಇದು ಪದೇ ಆಗ್ತಾ ಇರುವಂತದ್ದು. ವಾಲ್ಮೀಕಿ ಹಗರಣ ಅನ್ನುವಂಥದ್ದು ದೇಶದಲ್ಲಿ ಭಾರಿ ಚರ್ಚೆಯಲ್ಲಿತ್ತು. ಯಾಕೆ ಅಂತಂದ್ರೆ, ಇದು ಲಕ್ಷಗಟ್ಟಲೆ ವ್ಯವಹಾರ ಅಲ್ಲ, ಕೋಟಿಗಟ್ಟಲೆ ಆಗಿರುವಂತಹ ಅವ್ಯವಹಾರ. ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಹಣ ಹಂಚಿಕೆ ಆಗಿದೆ. ಆ ಒಂದು ಹಣದಲ್ಲಿ ಒಂದಷ್ಟು ಹಣ ಅಂದ್ರೆ ಸುಮಾರು 99 ಕೋಟಿ ರೂಪಾಯಿ ಇವರೇ ಗುಳುಂ ಮಾಡ್ಕೊಂಡಿದ್ದಾರೆ. ಇನ್ನ ಉಳಿದಿರುವಂತಹ ಹಣ ಹಂಚಿಕೆ ಆಗಿದೆ. ಹಂಚಿಕೆ ಆಗಿರೋದಿರ್ಲಿ, ಅದರಲ್ಲಿ ಎಣ್ಣೆ ಖರೀದಿಸೋದೇನು, ಪಾರ್ಟಿ ಮಾಡೋದೇನು, ಮತಕ್ಕೋಸ್ಕರ ಹಣ ಹಂಚಿದ್ದಾರೆ, ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹಣವನ್ನ ಅನ್ನುವಂತಹ ಆರೋಪ ಇತ್ತು. ಇದೇ ಒಂದು ಆರೋಪದ ಮೇಲೆ ಇಡಿ ದಾಳಿ ನಡೆಸಿ ತಲಾಶ್ ನಡೆಸ್ತಾ ಇದೆ. ಇನ್ನು ಈ ಒಂದು ವಾಲ್ಮೀಕಿ ಹಣ ಎಲ್ಲೆಲ್ಲಿ ಹಂಚಿಕೆ ಆಗಿದೆ ಅನ್ನುವಂಥದ್ದು ನೋಡೋದಾದ್ರೆ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ 235 ಮತಗಟ್ಟೆಗಳಿಗೆ ಹಣ ಹಂಚಿಕೆ ಆಗಿದೆ. ಒಂದು ಬೂತ್ಗೆ 23 ಲಕ್ಷದಂತೆ ಒಟ್ಟು 5.22 ಕೋಟಿ ರೂಪಾಯಿ ಹಂಚಿಕೆ ಆಗಿರುವಂತದ್ದು. ಬಳ್ಳಾರಿ ನಗರ ಕ್ಷೇತ್ರದ 150 ಮತಗಟ್ಟೆಗಳಿಗೆ ಒಂದು ಬೂತ್ಗೆ 15 ಲಕ್ಷದಂತೆ ಒಟ್ಟು 3.60 ಕೋಟಿ ರೂಪಾಯಿ ಹಣ ಹಂಚಿಕೆ ಆಗಿದೆ ಚುನಾವಣೆಯ ಸಂದರ್ಭದಲ್ಲಿ.
ಕಂಪ್ಲಿ ಕ್ಷೇತ್ರದ 180 ಮತಗಟ್ಟೆಗಳಿಗೂ ಹಣ ಹಂಚಿಕೆ ಆಗಿರುವಂತದ್ದು. ಅದರಲ್ಲಿ ಒಂದು ಬೂತ್ಗೆ 18 ಲಕ್ಷದಂತೆ ಒಟ್ಟು 3.20 ಕೋಟಿ ಹಣ ಹಂಚಿಕೆ ಆಗಿದೆ, ಶಿಫ್ಟ್ ಆಗಿದೆ. ಕೂಡ್ಲಿಗಿ ಕ್ಷೇತ್ರದ 160 ಮತಗಟ್ಟೆಗಳಿಗೆ ನಿಗಮದ ಹಣ ಒಂದು ಬೂತ್ಗೆ ತಲಾ 15 ಲಕ್ಷದಂತೆ 3 ಕೋಟಿ ರೂಪಾಯಿ ಹಂಚಿಕೆ ಆಗಿದೆ. ಸೊ ಇದಿಷ್ಟು ವಾಲ್ಮೀಕಿ ಹಗರಣದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹಣ ಏನು ದುರ್ಬಳಕೆ ಆಗಿತ್ತು, ಹಂಚಿಕೆ ಆಗಿತ್ತು, ಆ ಒಂದು ಡೀಟೇಲ್ಸ್. ಇದೇ ಒಂದು ಡೀಟೇಲ್ಸ್ ಮೇಲೆ ಈ ಒಂದು ಮಾಹಿತಿಯ ಮೇರೆಗೆ ನಿನ್ನೆಯಷ್ಟೇ ಇಡಿ ದಾಳಿ ನಡೆಸಿತ್ತು. ಇದೀಗ ತಲಾಶ್ ಕೂಡ ನಡೆಸ್ತಾ ಇದೆ.